ಆ ತಾಲೂಕಿನಲ್ಲಿ ಕಿಲ್ಲರ್ ಕಾಡಾನೆ ಮಹಿಳೆಯನ್ನ ಕೊಂದು ಹಾಕಿತ್ತು. ಅಲ್ಲದೆ ಗ್ರಾಮದಲ್ಲಿ ಸಿಕ್ಕವರ ಮೇಲೆ ದಾಳಿ ಮಾಡ್ತಾ ಇತ್ತು. ಇದೀಗ ಅರಣ್ಯ ಇಲಾಖೆ ತೋಡಿದ ಖೇಡಾದಲ್ಲಿ ಪುಂಡಾನೆ ಲಾಕ್ ಆಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹಾಸನದಲ್ಲಿ ಕಿಲ್ಲರ್ ಪುಂಡಾನೆ ಸೆರೆ ಬರಲು ಜನ ಹೆದರುತ್ತಿದ್ರು. ಜೊತೆಗೆ ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾಡಾನೆ ಸೆರೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಡ್ರೋನ್ ಹಿಡಿದು ಫೀಲ್ಡಿಗಿಳಿದಿದ್ರು. ಕೊನೆಗೂ ಬೇಲೂರು ತಾಲೂಕಿನ ಬೆಳ್ಳವಾರ ಕಾಫಿ ತೋಟದಲ್ಲಿ ಕಾಡಾನೆ ಪತ್ತೆ ಹಚ್ಚಲಾಗಿದೆ. ಇತ್ತ ಪುಂಡಾನೆ ಕಾಣಿಸುತ್ತಿದ್ದಂತೆ ದುಬಾರಿ ಆನೆ ಶಿಬಿರದಿಂದ ಪಳಗಿದ 5 ಸಾಕಾನೆಗಳನ್ನ ಬೆಳ್ಳವಾರಕ್ಕೆ ಶಿಫ್ಟ್ ಮಾಡಿದ್ರು. ಹಾಸನದ ಬಹುತೇಕ RFOಗಳು ಕೂಡ ಈಗ ಸ್ಥಳಕ್ಕೆ ಬಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನ ಈ ಆನೆ ಕೇವಲ ಶೋಭಾ ಅವರನ್ನ ಅಟ್ಯಾಕ್ ಮಾಡೋದು ಮಾತ್ರ ಅಲ್ಲ, ಈ ಕೆಲ ದಿನದ ಹಿಂದೆ ಒಂದು ಆಟೋ ಮೇಲೆ ಹಾಗೂ ಒಂದು ಮನೆಯ ಬಳಿ ಕೂಡ ದಾಳಿ ಮಾಡಲಿಕ್ಕೆ ಮುಂದಾಗಿತ್ತು. ಹೀಗಾಗಿ ಈ ಕಾಡಾನೆಯನ್ನ ಹಿಡಿಲೇಬೇಕು ಅನ್ನುವಂತ ಒತ್ತಡವೂ ಕೂಡ ಹೆಚ್ಚಿತ್ತು. ಇನ್ನು ಸಾಕಾನೆಗಳಾದ ಲಕ್ಷ್ಮಣ್, ಶ್ರೀರಾಮ್, ಧನಂಜಯ, ಅಯ್ಯಪ್ಪ, ಸುಗ್ರೀವ ಕಾಡಾನೆ ಹಿಂದೆ ಬಿದ್ದವು. 2 ಡಾಟ್ ಇಂಜೆಕ್ಷನ್ ನಲ್ಲಿ ಸುಸ್ತಾಗದ ಆನೆ 3ನೇ ಡಾಟ್ ನಲ್ಲಿ ಸೆರೆಯಾಯಿತು. ಈ ಆನೆದು ಮೂವ್ಮೆಂಟ್ ಬಹಳ ಜಾಸ್ತಿ ಇತ್ತು. 1 ವಾರಗಿಂತ ಜಾಸ್ತಿ ಆಗಿಲ್ಲ ಬೇರೆ ಡಿಸ್ಟ್ರಿಕ್ಟ್ ಇಂದ ಬಂದು. ಸೊ ಅದಕ್ಕೆ ಭಾರಿ ಮೂವ್ಮೆಂಟ್ ಇದ್ದ ಕಾರಣಕ್ಕೆ ಈ 1 ವಾರದಲ್ಲಿನೇ ಬೇಲೂರು, ಆಲೂರು, ಸಕಲೇಶ್ಪುರ ಮಲ್ಟಿಪಲ್ ರೌಂಡ್ಸ್ ಹೋಗಿದ್ದಾರೆ. ಅದಕ್ಕೆ ಇವತ್ತು ಡಾಟಿಂಗ್ ಮಾಡಿದ ನಂತರನೂ ಇಟ್ ಹ್ಯಾಸ್ ಮೂವ್ಡ್ ಅ ಲಾಟ್. ಆ್ಯಂಡ್ ನಮ್ಮ ಸಿಬ್ಬಂದಿ ಮತ್ತು ಡ್ರೋನ್ ಏನಿದೆ, ಡ್ರೋನ್ ಮುಖಾಂತರ ನಾವು ಟ್ರ್ಯಾಕ್ ಮಾಡಿದ್ವಿ. ಟ್ರ್ಯಾಕ್ ಮಾಡಿಕೊಂಡು ಈಗ ಆಲ್ರೆಡಿ ಹಗ್ಗ ಕಟ್ಸಾಗಿದೆ. ಕ್ರೇನ್ ಮೇಲೆ ಲೋಡ್ ಮಾಡ್ಕೊಂಡು ನಾವು ಸ್ಥಳಾಂತರ ಮಾಡ್ತೀವಿ. ಕೊನೆಗೂ ಕಿಲ್ಲರ್ ಎಲಿಫೆಂಟ್ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಕ್ಸಸ್ ಆಗಿದ್ದು ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಆ ತಾಲೂಕಿನಲ್ಲಿ ಕಿಲ್ಲರ್ ಕಾಡಾನೆ ಮಹಿಳೆಯನ್ನ ಕೊಂದು ಹಾಕಿತ್ತು. ಅಲ್ಲದೆ ಗ್ರಾಮದಲ್ಲಿ ಸಿಕ್ಕವರ ಮೇಲೆ ದಾಳಿ ಮಾಡ್ತಾ ಇತ್ತು. ಇದೀಗ ಅರಣ್ಯ ಇಲಾಖೆ ತೋಡಿದ ಖೇಡಾದಲ್ಲಿ ಪುಂಡಾನೆ ಲಾಕ್ ಆಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹಾಸನದಲ್ಲಿ ಕಿಲ್ಲರ್ ಪುಂಡಾನೆ ಸೆರೆ ಬರಲು ಜನ ಹೆದರುತ್ತಿದ್ರು. ಜೊತೆಗೆ ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾಡಾನೆ ಸೆರೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಡ್ರೋನ್ ಹಿಡಿದು ಫೀಲ್ಡಿಗಿಳಿದಿದ್ರು. ಕೊನೆಗೂ ಬೇಲೂರು ತಾಲೂಕಿನ ಬೆಳ್ಳವಾರ ಕಾಫಿ ತೋಟದಲ್ಲಿ ಕಾಡಾನೆ ಪತ್ತೆ ಹಚ್ಚಲಾಗಿದೆ. ಇತ್ತ ಪುಂಡಾನೆ ಕಾಣಿಸುತ್ತಿದ್ದಂತೆ ದುಬಾರಿ ಆನೆ ಶಿಬಿರದಿಂದ ಪಳಗಿದ 5 ಸಾಕಾನೆಗಳನ್ನ ಬೆಳ್ಳವಾರಕ್ಕೆ ಶಿಫ್ಟ್ ಮಾಡಿದ್ರು. ಹಾಸನದ ಬಹುತೇಕ RFOಗಳು ಕೂಡ ಈಗ ಸ್ಥಳಕ್ಕೆ ಬಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನ ಈ ಆನೆ ಕೇವಲ ಶೋಭಾ ಅವರನ್ನ ಅಟ್ಯಾಕ್ ಮಾಡೋದು ಮಾತ್ರ ಅಲ್ಲ, ಈ ಕೆಲ ದಿನದ ಹಿಂದೆ ಒಂದು ಆಟೋ ಮೇಲೆ ಹಾಗೂ ಒಂದು ಮನೆಯ ಬಳಿ ಕೂಡ ದಾಳಿ ಮಾಡಲಿಕ್ಕೆ ಮುಂದಾಗಿತ್ತು. ಹೀಗಾಗಿ ಈ ಕಾಡಾನೆಯನ್ನ ಹಿಡಿಲೇಬೇಕು ಅನ್ನುವಂತ ಒತ್ತಡವೂ ಕೂಡ ಹೆಚ್ಚಿತ್ತು. ಇನ್ನು ಸಾಕಾನೆಗಳಾದ ಲಕ್ಷ್ಮಣ್, ಶ್ರೀರಾಮ್, ಧನಂಜಯ, ಅಯ್ಯಪ್ಪ, ಸುಗ್ರೀವ ಕಾಡಾನೆ ಹಿಂದೆ ಬಿದ್ದವು. 2 ಡಾಟ್ ಇಂಜೆಕ್ಷನ್ ನಲ್ಲಿ ಸುಸ್ತಾಗದ ಆನೆ 3ನೇ ಡಾಟ್ ನಲ್ಲಿ ಸೆರೆಯಾಯಿತು. ಈ ಆನೆದು ಮೂವ್ಮೆಂಟ್ ಬಹಳ ಜಾಸ್ತಿ ಇತ್ತು. 1 ವಾರಗಿಂತ ಜಾಸ್ತಿ ಆಗಿಲ್ಲ ಬೇರೆ ಡಿಸ್ಟ್ರಿಕ್ಟ್ ಇಂದ ಬಂದು. ಸೊ ಅದಕ್ಕೆ ಭಾರಿ ಮೂವ್ಮೆಂಟ್ ಇದ್ದ ಕಾರಣಕ್ಕೆ ಈ 1 ವಾರದಲ್ಲಿನೇ ಬೇಲೂರು, ಆಲೂರು, ಸಕಲೇಶ್ಪುರ ಮಲ್ಟಿಪಲ್ ರೌಂಡ್ಸ್ ಹೋಗಿದ್ದಾರೆ. ಅದಕ್ಕೆ ಇವತ್ತು ಡಾಟಿಂಗ್ ಮಾಡಿದ ನಂತರನೂ ಇಟ್ ಹ್ಯಾಸ್ ಮೂವ್ಡ್ ಅ ಲಾಟ್. ಆ್ಯಂಡ್ ನಮ್ಮ ಸಿಬ್ಬಂದಿ ಮತ್ತು ಡ್ರೋನ್ ಏನಿದೆ, ಡ್ರೋನ್ ಮುಖಾಂತರ ನಾವು ಟ್ರ್ಯಾಕ್ ಮಾಡಿದ್ವಿ. ಟ್ರ್ಯಾಕ್ ಮಾಡಿಕೊಂಡು ಈಗ ಆಲ್ರೆಡಿ ಹಗ್ಗ ಕಟ್ಸಾಗಿದೆ. ಕ್ರೇನ್ ಮೇಲೆ ಲೋಡ್ ಮಾಡ್ಕೊಂಡು ನಾವು ಸ್ಥಳಾಂತರ ಮಾಡ್ತೀವಿ. ಕೊನೆಗೂ ಕಿಲ್ಲರ್ ಎಲಿಫೆಂಟ್ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಕ್ಸಸ್ ಆಗಿದ್ದು ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಆ ತಾಲೂಕಿನಲ್ಲಿ ಕಿಲ್ಲರ್ ಕಾಡಾನೆ ಮಹಿಳೆಯನ್ನ ಕೊಂದು ಹಾಕಿತ್ತು. ಅಲ್ಲದೆ ಗ್ರಾಮದಲ್ಲಿ ಸಿಕ್ಕವರ ಮೇಲೆ ದಾಳಿ ಮಾಡ್ತಾ ಇತ್ತು. ಇದೀಗ ಅರಣ್ಯ ಇಲಾಖೆ ತೋಡಿದ ಖೇಡಾದಲ್ಲಿ ಪುಂಡಾನೆ ಲಾಕ್ ಆಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹಾಸನದಲ್ಲಿ ಕಿಲ್ಲರ್ ಪುಂಡಾನೆ ಸೆರೆ
ಹಾಗೆ ಬರಲು ಜನ ಹೆದರುತ್ತಿದ್ರು. ಜೊತೆಗೆ ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾಡಾನೆ ಸೆರೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಡ್ರೋನ್ ಹಿಡಿದು ಫೀಲ್ಡಿಗಿಳಿದಿದ್ರು. ಕೊನೆಗೂ ಬೇಲೂರು ತಾಲೂಕಿನ ಬೆಳ್ಳವಾರ ಕಾಫಿ ತೋಟದಲ್ಲಿ ಕಾಡಾನೆ ಪತ್ತೆ ಹಚ್ಚಲಾಗಿದೆ. ಇತ್ತ ಪುಂಡಾನೆ ಕಾಣಿಸುತ್ತಿದ್ದಂತೆ ದುಬಾರಿ ಆನೆ ಶಿಬಿರದಿಂದ ಪಳಗಿದ 5 ಸಾಕಾನೆಗಳನ್ನ ಬೆಳ್ಳವಾರಕ್ಕೆ ಶಿಫ್ಟ್ ಮಾಡಿದ್ರು. ಹಾಸನದ ಬಹುತೇಕ RFOಗಳು ಕೂಡ ಈಗ ಸ್ಥಳಕ್ಕೆ ಬಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನ ಈ ಆನೆ ಕೇವಲ ಶೋಭಾ ಅವರನ್ನ ಅಟ್ಯಾಕ್ ಮಾಡೋದು ಮಾತ್ರ ಅಲ್ಲ, ಈ ಹಿಂದೆ ಕೆಲ ದಿನದ ಹಿಂದೆ ಒಂದು ಆಟೋ ಮೇಲೆ ಹಾಗೂ ಒಂದು ಮನೆಯ ಬಳಿ ಕೂಡ ದಾಳಿ ಮಾಡಲಿಕ್ಕೆ ಮುಂದಾಗಿತ್ತು. ಹೀಗಾಗಿ ಈ ಕಾಡಾನೆಯನ್ನ ಹಿಡಿಲೇಬೇಕು ಅನ್ನುವಂತ ಒತ್ತಡವೂ ಕೂಡ ಹೆಚ್ಚಿತ್ತು. ಇನ್ನು ಸಾಕಾನೆಗಳಾದ ಲಕ್ಷ್ಮಣ್, ಶ್ರೀರಾಮ್, ಧನಂಜಯ, ಅಯ್ಯಪ್ಪ, ಸುಗ್ರೀವ ಕಾಡಾನೆ ಹಿಂದೆ ಬಿದ್ದವು. 2 ಡಾಟ್ ಇಂಜೆಕ್ಷನ್ ನಲ್ಲಿ ಸುಸ್ತಾಗದ ಆನೆ 3ನೇ ಡಾಟ್ನಲ್ಲಿ ಸೆರೆಯಾಯಿತು. ಈ ಆನೆದು ಮೂವ್ಮೆಂಟ್ ಬಹಳ ಜಾಸ್ತಿ ಇತ್ತು. 1 ವಾರಗಿಂತ ಜಾಸ್ತಿ ಆಗಿಲ್ಲ ಬೇರೆ ಡಿಸ್ಟ್ರಿಕ್ಟ್ ಇಂದ ಬಂದು. ಸೊ ಅದಕ್ಕೆ ಭಾರಿ ಮೂವ್ಮೆಂಟ್ ಇದ್ದ ಕಾರಣಕ್ಕೆ ಈ 1 ವಾರದಲ್ಲಿನೇ ಬೇಲೂರು, ಆಲೂರು, ಸಕಲೇಶ್ಪುರ ಮಲ್ಟಿಪಲ್ ರೌಂಡ್ಸ್ ಹೋಗಿದ್ದಾರೆ. ಅದಕ್ಕೆ ಇವತ್ತು ಡಾಟಿಂಗ್ ಮಾಡಿದ ನಂತರನೂ ಇಟ್ ಹ್ಯಾಸ್ ಮೂವ್ಡ್ ಅ ಲಾಟ್. ಆ್ಯಂಡ್ ನಮ್ಮ ಸಿಬ್ಬಂದಿ ಮತ್ತು ಡ್ರೋನ್ ಏನಿದೆ, ಡ್ರೋನ್ ಮುಖಾಂತರ ನಾವು ಟ್ರ್ಯಾಕ್ ಮಾಡಿದ್ವಿ. ಟ್ರ್ಯಾಕ್ ಮಾಡಿಕೊಂಡು ಈಗ ಆಲ್ರೆಡಿ ಹಗ್ಗ ಕಟ್ಸಾಗಿದೆ. ಕ್ರೇನ್ ಮೇಲೆ ಲೋಡ್ ಮಾಡ್ಕೊಂಡು ನಾವು ಸ್ಥಳಾಂತರ ಮಾಡ್ತೀವಿ. ಕೊನೆಗೂ ಕಿಲ್ಲರ್ ಎಲಿಫೆಂಟ್ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಕ್ಸಸ್ ಆಗಿದ್ದು ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಆ ತಾಲೂಕಿನಲ್ಲಿ ಕಿಲ್ಲರ್ ಕಾಡಾನೆ ಮಹಿಳೆಯನ್ನ ಕೊಂದು ಹಾಕಿತ್ತು. ಅಲ್ಲದೆ ಗ್ರಾಮದಲ್ಲಿ ಸಿಕ್ಕವರ ಮೇಲೆ ದಾಳಿ ಮಾಡ್ತಾ ಇತ್ತು. ಇದೀಗ ಅರಣ್ಯ ಇಲಾಖೆ ತೋಡಿದ ಖೇಡಾದಲ್ಲಿ ಪುಂಡಾನೆ ಲಾಕ್ ಆಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹಾಸನದಲ್ಲಿ ಕಿಲ್ಲರ್ ಪುಂಡಾನೆ ಸೆರೆ ಬರಲು ಜನ ಹೆದರುತ್ತಿದ್ರು. ಜೊತೆಗೆ ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾಡಾನೆ ಸೆರೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಡ್ರೋನ್ ಹಿಡಿದು ಫೀಲ್ಡಿಗಿಳಿದಿದ್ರು. ಕೊನೆಗೂ ಬೇಲೂರು ತಾಲೂಕಿನ ಬೆಳ್ಳವಾರ ಕಾಫಿ ತೋಟದಲ್ಲಿ ಕಾಡಾನೆ ಪತ್ತೆ ಹಚ್ಚಲಾಗಿದೆ. ಇತ್ತ ಪುಂಡಾನೆ ಕಾಣಿಸುತ್ತಿದ್ದಂತೆ ದುಬಾರಿ ಆನೆ ಶಿಬಿರದಿಂದ ಪಳಗಿದ 5 ಸಾಕಾನೆಗಳನ್ನ ಬೆಳ್ಳವಾರಕ್ಕೆ ಶಿಫ್ಟ್ ಮಾಡಿದ್ರು. ಹಾಸನದ ಬಹುತೇಕ RFOಗಳು ಕೂಡ ಈಗ ಸ್ಥಳಕ್ಕೆ ಬಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನ ಈ ಆನೆ ಕೇವಲ ಶೋಭಾ ಅವರನ್ನ ಅಟ್ಯಾಕ್ ಮಾಡೋದು ಮಾತ್ರ ಅಲ್ಲ, ಈ ಹಿಂದೆ ಕೆಲ ದಿನದ ಹಿಂದೆ ಒಂದು ಆಟೋ ಮೇಲೆ ಹಾಗೂ ಒಂದು ಮನೆಯ ಬಳಿ ಕೂಡ ದಾಳಿ ಮಾಡಲಿಕ್ಕೆ ಮುಂದಾಗಿತ್ತು. ಹೀಗಾಗಿ ಈ ಕಾಡಾನೆಯನ್ನ ಹಿಡಿಲೇಬೇಕು ಅನ್ನುವಂತ ಒತ್ತಡವೂ ಕೂಡ ಹೆಚ್ಚಿತ್ತು. ಇನ್ನು ಸಾಕಾನೆಗಳಾದ ಲಕ್ಷ್ಮಣ್, ಶ್ರೀರಾಮ್, ಧನಂಜಯ, ಅಯ್ಯಪ್ಪ, ಸುಗ್ರೀವ ಕಾಡಾನೆ ಹಿಂದೆ ಬಿದ್ದವು. 2 ಡಾಟ್ ಇಂಜೆಕ್ಷನ್ ನಲ್ಲಿ ಸುಸ್ತಾಗದ ಆನೆ 3ನೇ ಡಾಟ್ನಲ್ಲಿ ಸೆರೆಯಾಯಿತು. ಈ ಆನೆದು ಮೂವ್ಮೆಂಟ್ ಬಹಳ ಜಾಸ್ತಿ ಇತ್ತು. 1 ವಾರಗಿಂತ ಜಾಸ್ತಿ ಆಗಿಲ್ಲ ಬೇರೆ ಡಿಸ್ಟ್ರಿಕ್ಟ್ ಇಂದ ಬಂದು. ಸೊ ಅದಕ್ಕೆ ಭಾರಿ ಮೂವ್ಮೆಂಟ್ ಇದ್ದ ಕಾರಣಕ್ಕೆ ಈ 1 ವಾರದಲ್ಲಿನೇ ಬೇಲೂರು, ಆಲೂರು, ಸಕಲೇಶ್ಪುರ ಮಲ್ಟಿಪಲ್ ರೌಂಡ್ಸ್ ಹೋಗಿದ್ದಾರೆ. ಅದಕ್ಕೆ ಇವತ್ತು ಡಾಟಿಂಗ್ ಮಾಡಿದ ನಂತರನೂ ಇಟ್ ಹ್ಯಾಸ್ ಮೂವ್ಡ್ ಅ ಲಾಟ್. ಆ್ಯಂಡ್ ನಮ್ಮ ಸಿಬ್ಬಂದಿ ಮತ್ತು ಡ್ರೋನ್ ಏನಿದೆ, ಡ್ರೋನ್ ಮುಖಾಂತರ ನಾವು ಟ್ರ್ಯಾಕ್ ಮಾಡಿದ್ವಿ. ಟ್ರ್ಯಾಕ್ ಮಾಡಿಕೊಂಡು ಈಗ ಆಲ್ರೆಡಿ ಹಗ್ಗ ಕಟ್ಸಾಗಿದೆ. ಕ್ರೇನ್ ಮೇಲೆ ಲೋಡ್ ಮಾಡ್ಕೊಂಡು ನಾವು ಸ್ಥಳಾಂತರ ಮಾಡ್ತೀವಿ. ಕೊನೆಗೂ ಕಿಲ್ಲರ್ ಎಲಿಫೆಂಟ್ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಕ್ಸಸ್ ಆಗಿದ್ದು ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.